ಚಂದ್ರು, ನಿಮ್ ಕುಟುಂಬ ನೋಡಿದ್ರೆ ಖುಷಿ ಆಗತ್ತೆ. ಈಗಿನ ಕಾಲದಲ್ಲಿ ಕುಟುಂಬ ಅನ್ನೋದೇ ಇಲ್ಲ. ಆದ್ರೆ ನಿಮ್ ಕುಟುಂಬದಲ್ಲಿ ಎಲ್ಲರೂ ಹೀಗೆ ಒಟ್ಟಾಗಿ ಒಗ್ಗಟ್ಟಾಗಿರೋದು ನೋಡಿದ್ರೆ ನಮಗೂ ಇಂಥ ಒಂದು ಕುಟುಂಬ ಇರಬೇಕು ಅನ್ಸುತ್ತೆ. ಹೇಗಿದ್ರು ಮಗನ್ ಮದುವೆ ಮಾಡ್ತಿದೀಯಲ್ಲ, ನಿಮ್ ಜೊತೆ ಸೊಸೆನೂ ಸೇರ್ಕೋತಾಳೆ, ಆಮೇಲೆ ಕುಟುಂಬ ಬೆಳೆಯುತ್ತೆ. ಅದ್ಹಾಗೆ ಗಿರೀಶ ಹೇಗಿದ್ದಾನೆ? ಹೋದ್ಸಲ ಬಂದಾಗ ಅವನು ಸಿಗ್ಲೇ ಇಲ್ಲ. ಅವನೆಲ್ಲಪ್ಪ ಊರಲ್ಲಿದ್ದಾನೆ. ಅವನೀಗ ಮಗನ ಜೊತೆ ಫಾರಿನ್ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಇನ್ ರಮೇಶ ಅವನು ಫಾರಿನ್ ಅಲ್ಲೇ ಇದ್ದಾನೆ. ಆನಂದ್ ಅಂತೂ ಅವನ ಮಗಳು ಡೆಲ್ಲಿಲಿ ಇದ್ದಾಳೆ ಅಂತ ಅವನು ಡೆಲ್ಲಿಲೇ ಇದ್ದಾನೆ. ಹೀಗೆ ಒಬ್ಬೊಬ್ಬರ ಒಂದ್ ಕಡೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಊರಲ್ಲಿ ಯಾರೂ ಇಲ್ಲ. ಜಾತ್ರೆ ಹಬ್ಬ ಹರಿದಿನ ಅಂದಾಗ ಬಂದ್ರೆ ಬರ್ತಾರ, ಇಲ್ದಿದ್ರಿಲ್ಲ. ನೀನ್ ಏನೇ ಹೇಳು, ನಾವು ಹುಟ್ಟಿದ ಜಾಗದಲ್ಲಿ ಬದುಕುವಂತ ಪುಣ್ಯ ಇನ್ನೊಂದಿಲ್ಲ. ಆದ್ರೆ ನಿನ್ ವಿಷಯನೇ ಬೇರೆ ಬಿಡು. ಬೆಂಗಳೂರಂತ ದೊಡ್ಡ ಊರಲ್ಲಿ ನಿಂದೇ ಆದಂತ ಸಾಮ್ರಾಜ್ಯ ಕಟ್ಕೊಂಡಿದ್ಯಾ. ನೀನ್ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಕಣ. ಈ ಯಶಸ್ಸು ನನ್ನೊಬ್ಬನಿಗೆ ಸೇರಿದ್ದಲ್ಲಪ್ಪ. ನನ್ನ ಹಿಂದೆ ನನ್ನ ರಾಜೇಶ್ವರಿನೂ ಇದ್ದಾಳೆ. ಇವಳು ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ನಾನು ಊರಲ್ಲಿ ತೆಂಗಿನ ತೋಟ ನೋಡ್ಕೊಂಡಿರ್ಬೇಕಾಗಿತ್ತು. ಹಾಗೆ ನೋಡಕ್ ಹೋದ್ರೆ ಪೂರ್ತಿ ಕ್ರೆಡಿಟ್ ರಾಜೇಶ್ವರಿಗೆ ಹೋಗ್ಬೇಕು. ನೋಡುದ್ಯಾಕ ಅಪ್ಪ ಅಮ್ಮನ ತಲೆ ಮೇಲೆ ಹೇಗ್ ಐಸಿಟ್ಟು ನಗು ಹಾಗೆ ಮಾಡಿದ್ರು ಅಂತ. ಮತ್ತೆ ನಮ್ ಡ್ಯಾಡ್ ಅಂದ್ರೆ ಸುಮ್ನೆನಾ? ನಮ್ ಡ್ಯಾಡ್ಗೆ ವೇದ ಅಂತ ಹೇಳಕ್ಕೂ ಗೊತ್ತಿದೆ, ಬದನೆಕಾಯಿ ತಿನ್ನೋಕ್ಕೂ ಗೊತ್ತಿದೆ. ಇರಿ, ಅಡಿಗೆ ರೆಡಿ ಇದೆಯಮ್ಮ? ಹಾ ಯಜಮಾನ್ರೆ, ಎಲ್ಲ ರೆಡಿಯಾಗಿದೆ. ಈಗ ಊಟ ಕೂರ್ಬೋದು. ನಡೀರಿಯಲ್ಲ, ಊಟಕ್ಕೆ ಹೋಗೋಣ. ಸಮಂತ, ನೀನು ಕೂತ್ಕೊಮ್ಮ. ಇಲ್ಲ ಪರವಾಗಿಲ್ಲ, ನೀವೆಲ್ಲ ಊಟ ಮಾಡಿ ಆಮೇಲೆ ನಾನು ಮಾಡ್ತೀನಿ. ಅಲ್ಲ ಮಾವ, ನಮ್ಮ ಮನೆಗೆ ಯಾರೇ ಅತಿಥಿ ಬಂದ್ರು ನಾನ್ ವೆಜ್ ಮಾಡ್ತಿದ್ವಿ. ಇವತ್ ನೋಡಿದ್ರೆ ಫುಲ್ ವೆಜ್ ಇದೆ. ಅಡಿ ಅಂದ್ರೆ ಇವರು ಮದುವೆ ಪತ್ರಿಕೆ ಕೊಡಕ್ ಬಂದಿರೋದು. ಈ ಸಮಯದಲ್ಲಿ ನಾನ್ ವೆಜ್ ಎಲ್ಲ ಮಾಡಿಸ್ಬಾರ್ದು. ಅದಕ್ಕೆ ನಾನೇ ವೆಜ್ ಮಾಡಕ್ ಹೇಳ್ದೆ. ಓಹೋ, ಹೀಗೂ ಸಂಪ್ರದಾಯ ಇದೆಯಾ? ನಮ್ಮೂರಲ್ಲಿ ಒಂದ್ ಮನೆ ಮದ್ವೆ ಅಂತಂದ್ರೆ ಮದ್ವೆ ಮುಗಿಯೋವರೆಗೂ ಯಾರು ನಾನ್ ವೆಜ್ ಮಾಡ್ತಿರ್ಲಿಲ್ಲ. ಬೀಗ್ರೂಟದ ದಿನನೇ ಎಲ್ಲ ನಾನ್ ವೆಜ್ ತಿಂತಾ ಇದ್ದಿದ್ದು. ಈಗ ಊರ್ ಬಿಟ್ಟು ಬಂದಿದೀವಿ ಅಂತ ಎಲ್ಲ ಮರೆಯಕ್ಕಾಗತ್ತಾ ಹೇಳಿ? ಊಟ ಮಾಡಿ ತಿನ್ನಿ. ಇದು ಒಂಥರ ಚೆನ್ನಾಗಿದೆ. ಚಂದ್ರು, ನೀನ್ ಮಾತು ಕೇಳ್ತಿದ್ರೆ ತುಂಬಾ ಖುಷಿ ಆಗತ್ತೆ ಕಣ. ಎಷ್ಟೋ ಜನ ಊರ್ ಬಿಟ್ಟು ಬಂದ್ಮೇಲೆ ಶಾಸ್ತ್ರ ಸಂಪ್ರದಾಯನ ಗಾಳಿಗೆ ತೂರ್ ಬಿಡ್ತಾರೆ. ಆದ್ರೆ ನೀನು ಅದ್ರ ಪಾಲಿಸ್ಕೊಂಡ್ ಬಂದಿದ್ಯಾ. ಅದಕ್ಕೆ ಅಲ್ವಾ ಹೇಳಿದ್ದು ಅದನ್ನೆಲ್ಲ ಮರಿಬಾರ್ದು ಅಂತ. ಹಾಗೇನಾದ್ರೂ ಮಾಡಿದ್ರೆ ನಮಗ್ ನಾವೇ ಮೋಸ ಮಾಡ್ಕೊಂಡಂಗಾಗತ್ತೆ. ಈಗ ನಾವು ಬೆಳ್ದಿದೀವಿ ಅಂತ ಅಪ್ಪ ಅಮ್ಮನ್ನ ದೂರ ಮಾಡ್ಕೊಳಕ್ಕಾಗತ್ತ? ಹಾಗೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಹಿರಿಯರು ಮಾಡಿದ್ದು. ಅವ್ರು ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ.
ಹಾಗಾಗಿ ನಾನಿರೋವರೆಗೂ ಇದನ್ನೆಲ್ಲ ಪಾಲಿಸ್ಕೊಂಡು ಬರ್ತೀನಿ. ಆಮೇಲೆ ಇವ್ರಿಗೆ ಬಿಟ್ಟಿದ್ದು. ಸೂಪರ್ ಮಾವ, ನಿಮ್ಮನ್ನ ಈ ಸಂಪ್ರದಾಯ ಸಂಸ್ಕೃತಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು. ತೀರ್ಥ ಅವ್ರೆ, ಆ, ನೀವೇನ್ ಕೆಲಸ ಮಾಡ್ಕೊಂಡಿರೋದು? ಅವರು ನಮ್ ಬಿಸ್ನೆಸ್ ನೋಡ್ಕೋತಾ ಇರೋದು. ನಮ್ ಕಂಪನಿ ಅಕೌಂಟ್ಸ್ ಎಲ್ಲ ಅವರೇ ನೋಡ್ಕೋತಾರೆ. ಎಸ್ ಎಸ್. ಊಟ ಮಾಡಿ ಊಟ ಮಾಡಿ. ರಾಜೇಶ್ವರಿ ಅವರೇ, ಎಲ್ರೂ ಇಷ್ಟು ಖುಷಿ ಖುಷಿಯಾಗಿ ಮಾತಾಡ್ಕೊಂತಿದೀವಿ, ಆದ್ರೆ ನೀವು ಮಾತ್ರ ಸಪ್ಪಗಿದ್ದೀರಲ್ಲ, ಯಾಕೆ? ಏನಿಲ್ಲ, ಎಲ್ರು ಮಾತಾಡ್ತಾ ಇದ್ದೀರಲ್ಲ ಅದಕ್ಕೆ ಸುಮ್ಮನೆ ಇದೆ. ಅಕ್ಕ, ನಮ್ಮೂರ್ ಕೆರೆ ಪಕ್ಕ ತೆಂಗಿನ ಗಿಡ, ಮಾವಿನ ಗಿಡ ಎಲ್ಲ ಹಾಕಿದ್ವಲ್ಲ, ಅದಿವಾಗ ಹೇಗಿದೆ? ದೊಡ್ಡದಾಗಿ ಬೆಳೆದು ಕಾಯಿ ಬಿಡ್ತಾ ಇದ್ದಾವೆ. ಆಮೇಲೆ ಮಳೆ ಬಂದಾಗ ದೇವಸ್ಥಾನದ ಹಿಂದೆ ಗೋಡೆ ಬಿದೋಗಿತ್ತಲ್ಲ, ಅದು ಸರಿ ಮಾಡಿದ್ರ ಅಕ್ಕ? ಸರಿ ಮಾಡಿಸಿದ್ರು. ಮಯೂರಿ, ನೀನು ಊರು ಬಿಟ್ಟು ಬಂದು ಇಷ್ಟು ದಿನ ಆದ್ರೂ ನಮ್ಮೂರು ಇನ್ನೂ ಮರ್ತಿಲ್ವಲ್ಲ? ನನ್ನ ಉಸಿರೇ ಅಲ್ಲಿರುವಾಗ ಹೇಗಕ್ಕ ಮರೆಯೋದಿಕ್ಕಾಗತ್ತೆ? ಹಾಗೇನಾದ್ರೂ ಮರೆತ್ರೆ ನನ್ನ ಜೀವಕ್ಕೆ ಬೆಲೆನೇ ಇರೋದಿಲ್ಲ. ಮಯೂರಿ, ನೀನ್ ಮಾಡಿರೋ ಈ ಅಡಿಗೆ ತಿಂತಿದ್ರೆ ನಮ್ಮ ಹಳ್ಳಿ ಸೊಗಡೆ ಇದೆಯಮ್ಮ. ಊರಲ್ಲಿ ನೀನ್ ಹೇಗೆ ಅಡಿಗೆ ಮಾಡ್ತಿದ್ಯೋ ಇಲ್ಲೂ ಹಾಗೆ ಮಾಡಿದ್ಯಾ. ಅವಳು ಅಡ್ಗೆ ಮಾತ್ರ ಅಲ್ಲ, ಮನೆ ಕೆಲ್ಸನೂ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಎಷ್ಟೇ ಆದ್ರೂ ನಮ್ಮ ತೋಟದಲ್ಲಿ ಕೆಲಸ ಮಾಡೋರು ಮಗಳಲ್ವಾ? ಎಲ್ಲ ಕೆಲ್ಸನೂ ಚೆನ್ನಾಗೇ ಬರುತ್ತೆ ಅಲ್ವಾ ಮಯೂರಿ?